ಮಂಗಳೂರು ಇದೀಗ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡ್ತಾ ಇದೆ. ಇಡೀ ವಿಶ್ವವನ್ನೇ ಬೆರಗಾಗಿಸುವಂತಹ ಕ್ರೀಡಾಪಟುಗಳು ಮಂಗಳೂರಿನಿಂದ ಹೊರಹೊಮ್ಮುತ್ತಾ ಇದ್ದಾರೆ. ಮಂಗಳೂರಿನ ಕ್ರೀಡಾ ಕ್ಲಬ್ಗಳು ಈ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದು, ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ಕೂಡ ತನ್ನ ಪ್ರಯತ್ನವನ್ನ ನಡೆಸಿಕೊಂಡು ಬರ್ತಾ ಇದೆ. ಕಳೆದ 3 ವರ್ಷಗಳ ಹಿಂದೆ ಸಿ ಡಿವಿಷನ್ನಲ್ಲಿದ್ದ ಕ್ಲಬ್ ಇದೀಗ ಎ ಡಿವಿಷನ್ಗೆ ತೇರ್ಗಡೆ ಹೊಂದಿದೆ. ಮಂಗಳೂರು ಇತ್ತೀಚಿನ ದಿನಗಳಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನ ಮಾಡುತ್ತಿದೆ. ಅಥ್ಲೆಟಿಕ್ಸ್, ಈಜು, ಕ್ರಿಕೆಟ್ ಹೀಗೆ ಎಲ್ಲಾ ವಿಭಾಗಗಳಲ್ಲೂ ಇಡೀ ವಿಶ್ವವೇ ಬೆಕ್ಕಸ ಬೆರಗಾಗಿ ನೋಡುವಂತಹ ಸಾಧನೆ ಮಾಡುತ್ತಿದ್ದಾರೆ. ಇನ್ನು ಮಂಗಳೂರಿನಲ್ಲಿರುವ ವಿವಿಧ ಕ್ರೀಡಾ ಕ್ಲಬ್ಗಳು ಕೂಡ ಕ್ರೀಡಾ ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ಟೊಂಕ ಕಟ್ಟಿ ನಿಂತಿವೆ. ಮಂಗಳೂರಿನ ಬಾಸ್ಕೆಟ್ಬಾಲ್ ಕ್ಲಬ್ ಕೂಡ ಇದೀಗ ಅದೇ ಹಾದಿಯಲ್ಲಿ ಮುನ್ನುಗ್ಗುತ್ತಿದ್ದು ಈಗಾಗಲೇ ಉತ್ತಮ ಸಾಧನೆ ತೋರುತ್ತಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಎನ್ಸಿ ಪರಪ್ಪ ಸ್ಮಾರಕ ರಾಜ್ಯ ಎ ಡಿವಿಷನ್ ಲೀಗ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ಫಸ್ಟ್ ಟೈಮ್ ಎಂಟ್ರಿ ಆಗಿಬಿಟ್ಟು 3rd ಪ್ಲೇಸ್ ಮಾಡಿದ್ದು. ಮತ್ತು ನಾವು ವಿಜಯ ಬ್ಯಾಂಕ್ ಮೇಲೆ ಮತ್ತು ASC ಆರ್ಮಿ ಟೀಮ್ ಒಟ್ಟಿಗೆ ನಾವು ಲೂಸ್ ಆಗಿದ್ದು. ಅದರ್ವೈಸ್ ಎಲ್ಲ ಟೀಮ್ ಒಟ್ಟಿಗೆ ನಾವು 1 ಸೈಡ್ ಮ್ಯಾಚ್ ಆಗಿದೆ. ಸೌಕಿನ್ ಶೆಟ್ಟಿ ಮತ್ತು ಶಶಾಂಕ್ ರೈ ಇಬ್ಬರು ಕರ್ನಾಟಕ ಟೀಮಿನಿಂದ ಮಿಜೋರಂ ಪ್ಲೇಸಿಂದ ಲೀಗ್ ಆಗುತ್ತೆ, ಮಿಜೋರಂ ಲೀಗ್. ಅದರಲ್ಲಿ ಇಂಡಿಯಾದಿಂದ 4 ಪ್ಲೇಯರ್ಸ್ 5-6 ಪ್ಲೇಯರ್ಸ್ ಸೆಲೆಕ್ಟ್ ಆಗಿದ್ದರು. ಅದರಲ್ಲಿ ನಮ್ಮ ಮ್ಯಾಂಗ್ಳೂರ್ದವ್ರು 2 ಜನ ಇದ್ದರು. ಅವರು ಒಳ್ಳೆ ಅಚೀವ್ಮೆಂಟ್ ಮಾಡ್ತಾಯಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಮತ್ತು ಶಶಾಂಕ್ ರೈ ಅವರು ಸೆಮಿಫೈನಲ್ಸ್ವರೆಗೆ ಹೋಗಿದ್ದರು. ಸೌಕಿನ್ ಶೆಟ್ಟಿ ಚಾಂಪಿಯನ್ಶಿಪ್ ಆಗಿದ್ದಾರೆ ಅವರು. ಕರ್ನಾಟಕ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ ಎ ಡಿವಿಷನ್ ಲೀಗ್ಗೆ ಮೊದಲ ಬಾರಿಗೆ ಎಂಟ್ರಿ ಪಡೆದ ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ವಿಜಯ ಬ್ಯಾಂಕ್ ತಂಡ ಆರ್ಮಿಯ ಬಲಿಷ್ಠ ತಂಡಗಳ ಜೊತೆಗೆ ಸೆಣಸಿ 3ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. 3 ವರ್ಷಗಳ ಹಿಂದೆ ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ಸಿ ವಿಭಾಗದಲ್ಲಿತ್ತು. ಸತತ ಪರಿಶ್ರಮದ ಹಿನ್ನೆಲೆಯಲ್ಲಿ 2 ವರ್ಷಗಳ ಹಿಂದೆ ಬಿ ಡಿವಿಷನ್ಗೆ ತೇರ್ಗಡೆ ಹೊಂದಿತ್ತು. ಮತ್ತೆ ಪ್ರಯತ್ನ ಮುಂದುವರಿಸಿದ ತಂಡ ಕಳೆದ ವರ್ಷ ಬಿ ಡಿವಿಷನ್ನಲ್ಲಿ ಚಾಂಪಿಯನ್ ಆಗಿ ಈ ಬಾರಿ ಎ ಡಿವಿಷನ್ನಲ್ಲಿ ಸ್ಪರ್ಧೆ ನೀಡಿದೆ. ಮಾತ್ರವಲ್ಲ ತೃತೀಯ ಸ್ಥಾನವನ್ನ ಕೂಡ ಗಳಿಸಿಕೊಂಡಿದೆ. ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ನ ಕೋಚ್ ಆದಿತ್ಯ ಮೆಹಾಲೆ ಅವರ ದಕ್ಷ ಮಾರ್ಗದರ್ಶನದಲ್ಲಿ ನಾಯಕ ಶಶಾಂಕ್ ರೈ ಸಾರಥ್ಯದಲ್ಲಿ ಆಟಗಾರರಾದ ಶೌಕಿನ್ ಶೆಟ್ಟಿ, ಮೆರ್ವಿನ್, ಮೆಲ್ವನ್ ಲೋಬೋ, ಅಜಯ್, ಅಶೋಕ್ ಬಾಂಡಾ, ಸೆಲ್ವಾ, ಪ್ರಭಾಕರ್, ಪ್ರಣವೇಲ್ ಅವರನ್ನೊಳಗೊಂಡ ತಂಡ ಈ ಅಪೂರ್ವ ಸಾಧನೆ ಮಾಡಿದೆ. ಕರ್ನಾಟಕ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ABC ಅಂತ 3 ಡಿವಿಷನ್ ಟೂರ್ನಮೆಂಟ್ಗಳನ್ನು ಮಾಡ್ತದೆ. ಸೊ 3 ವರ್ಷದ ಹಿಂದುಗಡೆ ನಾವು ಸಿ ಡಿವಿಷನಲ್ಲಿ ಇದ್ವಿ. ಸೊ ಅದರಲ್ಲಿ ನಾವು ಫಸ್ಟ್ ಪ್ಲೇಸ್ ಬಂದಿದ್ವಿ. ಸೊ ಫಸ್ಟ್ ಪ್ಲೇಸ್ ಬಂದವರಿಗೆ ನಾವು ಬಿ ಡಿವಿಷನ್ಗೆ ತೇರ್ಗಡೆ ಹೊಂದಿದ್ವಿ. ಅಲ್ಲಿ ಸಾಧಾರಣ ಸಿ ಡಿವಿಷನಲ್ಲಿ ಒಂದು 30 ಟೀಮ್ಗಳು ಇರ್ತದೆ. ಆನಂತರ ಬಿ ಡಿವಿಷನಲ್ಲಿ ಅಲ್ಲಿ ಕೂಡ 30 ಟೀಮ್ಸ್ ಇದೆ ಬಿ ಡಿವಿಷನಲ್ಲಿ. ಅಲ್ಲಿ ನಾವು ಸೆಕೆಂಡ್ ಇಯರಲ್ಲಿ ನಾವು ಪುನಃ ಹೋದ ವರ್ಷ ನಾವು ಬಿ ಡಿವಿಷನಲ್ಲಿ ಚಾಂಪಿಯನ್ ಆಗಿದ್ವಿ. ಅಲ್ಲಿ ಎಲ್ಲ ಟೀಮ್ಗಳನ್ನು ಸೋಲಿಸಿ ನಾವು ಚಾಂಪಿಯನ್ ಆಗಿದ್ವಿ. ಈ ಸಲ ನಾವು ಎ ಡಿವಿಷನ್ಗೆ ತೇರ್ಗಡೆ ಹೊಂದಿದ್ವಿ. ಅಲ್ಲಿ ಟಾಪ್ 12 ಟೀಮ್ಸ್ ಅಂದರೆ ಕರ್ನಾಟಕದ ಟಾಪ್ 12 ಟೀಮ್ಸ್. ಅದರಲ್ಲಿ ಮೇಯ್ನ್ ಆಗಿರುವಂಥದ್ದು ವಿಜಯ ಬ್ಯಾಂಕ್ ಟೀಮ್, ಆನಂತರ MEG ಟೀಮ್ ಇದೆ. ಅದು ಈ ಸಲ ಮಾತ್ರ ಆಡಿಲ್ಲ, ನಮ್ಮ ಈಗಿನ ಬಾರ್ಡರ್ ಇದಿದೆ ಅದರಿಂದಾಗಿ ಆಡಲಿಲ್ಲ. ಮತ್ತು ASC ಆರ್ಮಿದು ಇನ್ನೊಂದು ಟೀಮ್ ಇದೆ, ASC ಅಂತ ಆರ್ಮಿ ಸಪ್ಲೈದು, ಮತ್ತು ಅದರ್ ಟೀಮ್ಸ್ ತುಂಬ ಇತ್ತು. ಎಲ್ಲ ಟೀಮ್ಗಳನ್ನು ಸೋಲಿಸಿದೆ. ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ಅಧ್ಯಕ್ಷ ನವೀನ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಬಾಸ್ಕೆಟ್ಬಾಲ್ ಪಟುಗಳನ್ನು ತಯಾರುಗೊಳಿಸುತ್ತಾ ಬಂದಿದೆ. ಉತ್ತಮ ತರಬೇತುದಾರರ ಮೂಲಕ ತರಬೇತಿ ಪಡೆಯುತ್ತಿರುವ ಪಟುಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಮುಂದಕ್ಕೂ ಸಾಧನೆ ಮಾಡುವ ಉತ್ಸಾಹ ಹೊಂದಿದ್ದಾರೆ. ಫಸ್ಟ್ ಎಲ್ಲರೂ ಇಂಡಿಯಾದಲ್ಲಿ ಕ್ರಿಕೆಟಿಂದಾನೇ ಸ್ಟಾರ್ಟ್ ಮಾಡ್ತಾರೆ, ವೆರಿ ಪಾಪ್ಯುಲರ್ ಗೇಮ್. ಬಟ್ ಆ್ಯಸ್ ಟೈಮ್ ವೆಂಟ್ ಆನ್ ಹೈಟಿಂದಾಗಿ ಕೋಚಸ್ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಬಾಸ್ಕೆಟ್ಬಾಲಿಗೆ. ಒನ್ಸ್ ಐ ಗಾಟ್ ಇನ್ ಟು ದ ಗೇಮ್, ಐ ಗಾಟ್ ವೆರಿ ಪ್ಯಾಷನೇಟ್ ಅಬೌಟ್ ಇಟ್.
ಮತ್ತು ಒಂದು ಸಲ ಎಂಟರ್ ಆದರೆ ಬಿಡೋಕ್ಕಾಗಲ್ಲ ಗೇಮ್. ಸೊ ಅಷ್ಟು ಇಂಟ್ರೆಸ್ಟ್ ಇರುತ್ತೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಗೇಮ್. ಮತ್ತು ಇಟ್ ಈಸ್ ಲೈಕ್ ಮೋಸ್ಟ್ಲಿ ಲೈಕ್ ಅ ಶೋ ಆಫ್ ಗೇಮ್. ತುಂಬ ಕ್ರೌಡ್ ಸಪೋರ್ಟ್ ಆ್ಯಂಡ್ ಆಲ್ ದಿಸ್ ನೋಡುವಾಗ ಆಬ್ವಿಯಸ್ಲಿ ನಿಮಗೆ ಜಾಸ್ತಿ ಎಫರ್ಟ್ ಹಾಕಬೇಕಂತ ಅನಿಸುತ್ತೆ. ಮತ್ತು ಆಬ್ವಿಯಸ್ಲಿ ಸ್ವಲ್ಪ ಟೈಮ್ ಆದ ನಂತರ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಸ್ಟೇಟ್ ಚಾಂಪಿಯನ್ಶಿಪ್ ಎಲ್ಲ ಗೆದ್ದಿದ್ದೀವಿ. ಹಾಗೆ ಆ ಏಜಿಂದನೂ ಆಟೋಮೆಟಿಕ್ ರಿಸಲ್ಟ್ ಬರುವಾಗ ನಾವು ಇನ್ನೂ ಜಾಸ್ತಿ ಅಪ್ರೋಚ್ ಮಾಡಿ ಸೊ ಈಗ ಈ ಲೆವೆಲಿಗೆ ಬಂದಿದ್ದೀವಿ. ಅವರ ಕನಸುಗಳು ಈಡೇರಲಿ. ಈ ಮೂಲಕ ಮಂಗಳೂರಿನ ಬಾಸ್ಕೆಟ್ಬಾಲ್ ಪ್ರತಿಭೆಗಳು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗಲಿ ಎನ್ನುವುದು ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ವಿ4 News 24/7 ಮಂಗಳೂರು.